ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಗೋಪಾಲ್ಪುರ ವಾರ್ಡ್ 56ರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅಮೀರ್ ಪಾಷಾರಿಂದ ಕೆಪಿಸಿಸಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಕೆ. ಬೆಂಗಳೂರು ಜೆಬಿಎ ನಗರ ಪಾಲಿಕೆ ಚುನಾವಣೆಗೆ ಸಂಬಂಧಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಆಕಾಂಕ್ಷಿಗಳ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಗೋಪಾಲ್ಪುರ ವಾರ್ಡ್ 56ರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅಮೀರ್ ಪಾಷಾ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಜಮೀರ್ ಪಾಷಾ, ಮೊಹಮ್ಮದ್ ಜಕಾವುಲ್ಲಾ, ಲಕ್ಷ್ಮಣ ಮುನಿಸ್ವಾಮಿ, ಸೋನಿ ಅಸ್ಲಂ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಮೀರ್ ಪಾಷಾ ಅವರು, ನಾನು ಸುಮಾರು 20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ನಿಷ್ಠೆಯಿಂದ ದುಡಿದಿದ್ದೇನೆ. ಈ ಬಾರಿ ನಡೆಯಲಿರುವ ಬೆಂಗಳೂರು ನಗರ ಪಾಲಿಕೆ ಚುನಾವಣೆಯಲ್ಲಿ ಪಕ್ಷದ ವರಿಷ್ಠರು ನನಗೆ ಟಿಕೆಟ್ ನೀಡುವಂತೆ ವಿನಂತಿಸುತ್ತೇನೆ ಎಂದು ಹೇಳಿದರು. ಮುಂಬರುವ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನನಗೆ ಅಭ್ಯರ್ಥಿಯಾಗಿ ಅವಕಾಶ ನೀಡಿದರೆ ನನ್ನ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಜನಸೇವೆಯೇ ನನ್ನ ಏಕೈಕ ಗುರಿಯಾಗಿರುತ್ತದೆ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಮತ್ತು ಬೆಂಬಲ ಸದಾ ನನ್ನ ಮೇಲೆ ಇರಲಿ ಎಂದು ಮನವಿ ಮಾಡಿದರು. ಮುಬಾರಕ್ ಎಸ್, ಜೆಕೆ ನ್ಯೂಸ್ ಕನ್ನಡ, ಬೆಂಗಳೂರು. ಏನು ಜನಗಳಿಗೂ ಎಲ್ಲ ಆಶೀರ್ವಾದ ನಮಗೆ ಮೇರೇನಿಲ್ಲ. ಮತ್ತು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರ ಕಡೆಯಿಂದ ನಮಗೆ ಒಂದು ಅವಕಾಶ ಕೊಟ್ಟರೆ ಈ ಗೋಪಾಲ್ಪುರಕ್ಕೆ ಜನಗಳಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಅಷ್ಟೇ. ಬೇರೆ ಏನು 20 ವರ್ಷದಿಂದ ನಾನು ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೀನಿ. ಸಾಹೇಬ್ರು ಇವತ್ತು ಒಂದು ಸಲ ಗುರುತಿಸಿ ಮೈನಾರಿಟಿಗೆ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟರೆ ನಾನು ಒಳ್ಳೆ ಜನಗಳಿಗೆ ಕೆಲಸ ಮಾಡಿ ತೋರಿಸ್ತೀನಿ. ಸರ್, ಆಲ್ರೆಡಿ ನಿಮ್ಮ ಗೋಪಾಲ್ಪುರದಲ್ಲಿ ನೀವು ಏನೆಲ್ಲ ಡೆವಲಪ್ಮೆಂಟ್ ಅಥವಾ ಏನೆಲ್ಲ ಸೋಷಿಯಲ್ ವರ್ಕ್ ಮಾಡಿದ್ದೀರಾ? ಮತ್ತು ನಾವು ಸಣ್ಣ ಸ್ಕೂಲ್ದು ಆಗಲಿ, ಸ್ಕೂಲ್ದು ಮಕ್ಕಳದಾಗಲಿ, ಬಡವ್ರದ್ದಾಗಲಿ ಮತ್ತು ನಾನಾ ತರೀಕೆ ತುಂಬ ಇದೆ. ಇವಾಗ ಹೇಳಬೇಕಂದ್ರೆ ನಾವು 20 ವರ್ಷದಿಂದ ವರ್ಕಿಂಗೇ ಮಾಡ್ತಾ ಇರೋದು. ಗೋಪಾಲ್ಪುರಕ್ಕೋಸ್ಕರ ನಾವೇನು ಇದು ಮಾಡಿಲ್ಲ. ನಮ್ಮ ಸಾಹೇಬ್ರಿಗೆ ಬಿಟ್ಟು ಬೇರೆ ಎಲ್ಲೂ ಹೋಗ್ಲೂ ಇಲ್ಲ. ನಾವು ದಿನೇಶ್ ಗುಂಡೂರಾವ್ ಜೊತೆಯಲ್ಲೇ ಇರೋದು ನಾವು. ಮತ್ತು ಈ ಸಲ ಒಂದು ಸಲ ಅವಕಾಶ ಕೊಟ್ಟರೆ ನಾವು ಜನಗಳಿಗೆ ಒಳ್ಳೇದಾಗಲಿ, ಎಲ್ಲರಿಗೂ ಗೋಪಾಲ್ಪುರ ಜನಗಳಿಗೆ, ಹಿಂದೂ, ಮುಸ್ಲಿಮ್ಸ್, ತಮಿಳನ್ಸು, ಎಲ್ಲರೂ ಕ್ರಿಶ್ಚಿಯನ್ಸು ಎಲ್ಲರಿಗೂ ಸೇರಿ ತೊಗೊಂಡೋಗಿ ಒಂದು ಒಳ್ಳೆ ಕೆಲಸ ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಆಶೀರ್ವಾದ ಕೊಡ್ಬೇಕು ಅಷ್ಟೇ. ನೀವೆಲ್ಲ ಸೇರಿ ಬೇರೆ ಏನು ಅಜೆಂಡಾ ಆ ಥರ ಏನಿಲ್ಲ. ಸಾಹೇಬರು ಬೇರೆ ತೋರಿಸ್ಬೇಕಷ್ಟೇ, ನಮ್ದೇನಿಲ್ಲ. ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಆಶೀರ್ವಾದ ಮಾಡಬೇಕಷ್ಟೇ. ತುಂಬ ಥರ ಕೆಲಸಗಳಿದೆ ಬೇಜಾನು. ಆ ಥರ ಹೇಳ್ಬೇಕಂದ್ರೆ ಒಂದು ನಮ್ಮ ರೋಡ್ಗಳು ಸರಿಗಿಲ್ಲ, ಮತ್ತು ಅಲ್ಲೆಲ್ಲ ಡೆವಲಪಿಂಗ್ ತುಂಬ ಕೆಲಸ ಇದೆ. ನಾನು 20 ವರ್ಷದಿಂದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಬಡವ್ರಿಗೂ ತಮಿಳನ್ಸ್, ಕನ್ನಡ, ತಮಿಳ್ ಅಂತ ಯಾರಿಗೂ ಇಲ್ಲ, ಎಲ್ಲರಿಗೂ ಸೇರಿ ಮುಸ್ಲಿಮ್ಸ್ವ್ರಿಗೆ ಎಲ್ಲರಿಗೂ ಪ್ರತಿ ವರ್ಷ ಕಿಟ್ಟು, ರಂಜಾನ್ ಇರಲಿ, ರಂಜಾನ್ ಹಬ್ಬ ಬರಲಿ, ರೇಷನ್ ಕಿಟ್ಟು, ಮತ್ತು ನನ್ನ ಆದಷ್ಟು ಕೈಯಲ್ಲಿ ಏನೇನು ಸಹಾಯ ಆಗುತ್ತೆ ಎಲ್ಲ ಮಾಡ್ತೀನಿ. ಹಾಸ್ಪಿಟಲ್ದೇ ಆಗಲಿ ಇರಲಿ, ಯಾರ್ಯಾರು ಬಡವ್ರ ಮದುವೆ ಇರಲಿ, ಏನೇ ಥರ ಇರಲಿ, ಕಾಸ್ಟ್ ಗೀಸ್ಟ್ ಯಾವುದು ನೋಡಲ್ಲ ನಾನು. ಮಾಡಿದ್ದೀನಿ. ಇದೆಲ್ಲ ಜನಗಳಿಗೆ ಕೇಳಿ ನೀವು. ಮತ್ತು ಮಕ್ಕಳಿಗೆ ಅವಸರ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಇದ್ದೀನಿ. ಒಂದು ನಮ್ಮ ಚರಂಡಿಗಳ ಕೆಲಸ ಇರಲಿ, ಒಂದು ಮೋರಿಗಳ ಕೆಲಸ ಆಗಿರಲಿ, ಮತ್ತು ರೋಡ್ದು ಇದೆಲ್ಲ ಕೆಲಸಗಳು ಮಾಡಿ ಒಂದು ತೋರಿಸೋಣ. ಹೌದು, ಕ್ಯಾಮ್ರಾಗಳು ಇಲ್ಲ ಆ್ಯಕ್ಚುಲಿ. ಇವಾಗ ನಿಮ್ಗೆ ಗೊತ್ತಿರೋಂಗೆ ಈಗೆಲ್ಲ ಗಾಂಜಾ ಇದು ಅದು ಅಂತ ನೀವು ನೋಡ್ತಾ ಇದ್ದೀರಲ್ಲ. ಸೊ ಅದರಿಂದ ಇವಾಗ ಎಲ್ಲ ರೋಡಲ್ಲಿ ಪ್ರತಿ ಇದರಲ್ಲಿ ಕ್ಯಾಮ್ರಾ ಹಾಕ್ಸ್ಬಿಟ್ಟು ಮತ್ತು ಇದೆಲ್ಲ ಆಲ್ರೆಡಿ ಚೆಕಿಂಗ್ ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿಸಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಈಗ ನಾನೇನಾದರೂ ಗೆದ್ದು ಬಂದರೆ ಇದೆಲ್ಲ ಮಾಡಿ ತೋರಿಸ್ತೀನಿ. ಹೌದು, ನಮ್ಮ ಗೋಪಾಲ್ಪುರದಲ್ಲಿ ಯಾವುದೇ ಥರ ಇಲಿಗಲ್ಲು ಅದು ಇದು ಅಂತ ಯಾವುದು ನಡೆಯೋಕ್ಕಂತೂ ನಾವು ಬಿಡೋದೇ ಇಲ್ಲ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.